ಇನ್ಮೇಲೆ ಏನೂ ವರಿ ಮಾಡ್ಕೋಬೇಡ ಪ್ರೇಮ. ಇನ್ಮೇಲೆ ಈ ಥರ ಆಗೋದಿಲ್ಲ. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ನಾನು ಆ ಸ್ನೇಹಂಗೆ ಥ್ಯಾಂಕ್ಸ್ ಹೇಳ್ಬೇಕು ರಾಮ್. ಅವಳಿಗ ನೀನ್ ಥ್ಯಾಂಕ್ಸ್ ಹೇಳೋಂಥದ್ದು ಏನು ಮಾಡಿದ್ದಾಳೆ ಅವಳು? ಅವಳು ಮಾಡಿರೋದೆಲ್ಲ ಬರೀ ಕೆಟ್ಟ ಕೆಲಸನೇ. ಮಹದೇವ, ಕೇಳಿಸ್ತಿದ್ಯಾ? ಕವ್ಯ, ಯಾಕಮ್ಮ ಮಹಾದೇವ ಮಹಾದೇವ ಅಂತ ಕಿರ್ಚ್ತಿದ್ಯಾ? ನಿನ್ ಕಿರ್ಚೋದ್ ನೋಡಿ ನನ್ ಭಯನೇ ಆಗೋಯ್ತು, ಅದಕ್ಕೆ ಓಡ್ ಬಂದೆ. ಏನಾಯ್ತು? ಅಯ್ಯೋ ಮತ್ತೇನಾದ್ರು ಸಮಸ್ಯೆನಾ? ಅಯ್ಯೋತೆ, ಯಾವ ಪ್ರಾಬ್ಲಮು ಇಲ್ಲ. ಅದು ಆಕ್ಚುಲಿ ನಾನು ಮಹಾದೇವ್ ಹತ್ರ ಸಾರಿ ಕೇಳಬೇಕಿತ್ತು. ಮಹಾದೇವ್ ಮೇಲೆ ಅನುಮಾನ ಪಟ್ಬಿಟ್ಟೆ. ಮಹಾದೇವ್ದು ಯಾವುದೇ ತಪ್ಪಿಲ್ಲ ಅಂತ ನೀವೇ ಹೇಳಿದ್ರು ನಾನು ನಂಬಲಿಲ್ಲ. ಅವ್ರಿಗೆ ಆಪಾದನೆ ಬಂದು ಎಷ್ಟು ನೋವಾಗಿದೆಯೋ ಅದಕ್ಕಿಂತ ನಾನು ಅವ್ರನ್ನ ನಂಬಲಿಲ್ಲ ಅನ್ನೋ ನೋವು ಇನ್ನೂ ಹೆಚ್ಚಾಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಕ್ಷಮೆ ಕೇಳೋಣ ಅಂತ ಮಹಾದೇವ್ನ ಹುಡುಕ್ತಾ ಇದ್ದೆ. ಕವ್ಯ, ಮಾಡಿರೋ ಪರವಾಗಿ ಕ್ಷಮೆ ಕೇಳೋದು ತುಂಬಾ ದೊಡ್ಡ ಗುಣ. ನೀನು ಮಹಾದೇವ ಹತ್ರ ತಪ್ಪಾಯ್ತು ಅಂತ ಕೇಳಿದ್ರೆ ಅವನು ಆಕಾಶದಲ್ಲಿ ಹಾರಾಡ್ತಾ ಆಡ್ತಾನೆ. ಮಹಾದೇವ ಇಲ್ಲೇ ಎಲ್ಲೋ ಇರ್ತಾನೆ, ಅಲ್ಲಿ ಬಾಲ್ಕನಿಲಿ ಇರ್ಬೋದು ಅನ್ಸತ್ತೆ. ಹೋಗಿ ನೋಡು, ಹೋಗಿ ಅವನ ಹತ್ರ ಮಾತಾಡು. ಸರಿ ಅಕ್ಕ. ಮಹದೇವ, ಮಹದೇವ್, ವಾ, ಈ ಕಾಡ್ ರಾಕ್ಷಸಿ ನನ್ನ ಹತ್ರಕ್ಕೆ ಸಮಯ ಕೇಳಕ್ ಬಂದೋಳ. ಇವಳು ಮಾತನ್ನ ನಂಬೋದಾ? ಇಲ್ಲ ಇಲ್ಲ, ಅವಳು ರಾಕ್ಷಸಿ ಆಡ್ದಂಗೆ ಆಡ್ತಾಳೆ ಆಟೆ, ಆದರೆ ಯಾವತ್ತೂ ಸುಳ್ಳು ಹೇಳಕ್ಕಿಲ್ಲ. ಆಹಾ ಮಹದೇವ, ಎಂಥ ಅವಕಾಶ ನಿಂದು, ಹೋಳಿಗೆ ಮೇಲೆ ತುಪ್ಪ ಸುರಿದಂಗೆ. ಈ ಚಾನ್ಸ್ನ ಚೆನ್ನಾಗಿ ಉಪಯೋಗಿಸ್ಕೊ. ಕಾಡ್ ರಾಕ್ಷಸಿ, ಬಾಬಾ ನಿನಗೈತೆ ಮಾರಿಯಮ್ಮ. ಮಹಾದೇವ, ರಾಮ್ ಹತ್ರ ಮಾತಾಡ್ಲೇಬೇಕು. ರಾಮ್ ಫೋನು ಇಲ್ಲಿಟ್ಬಿಟ್ಟೆಲ್ಲ ಹೋಗಿದ್ದಾನೆ? ರಾಣಿ ಇವಳು ಯಾಕೆ ನನ್ನ ಮಗನಿಗೆ ಫೋನ್ ಮಾಡ್ತಾ ಇದ್ದಾಳೆ? ರಾಮಣ್ಣ, ನಾನ್ ರಾಣಿ ಮಾತಾಡ್ತಿರೋದು. ಅಪ್ಪನ ಆಸ್ಪತ್ರೆ ಕರ್ಕೊಂಡ್ ಬಂದಿದ್ದೀನಿ. ಅವ್ರಿಗೇನೋ ಲಿವರ್ ಫೇಲ್ ಆಗಿದೆಯಂತೆ. ಲಿವರ್ ಬದಲಾಯಿಸ್ಬೇಕಂತ ಹೇಳ್ತಿದ್ದಾರೆ ಅಣ್ಣ. ನನ್ಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಅದಕ್ಕೆ ನಿಮ್ಗೆ ಕಾಲ್ ಮಾಡ್ದೆ. ಅದಕ್ಕೆ ನನ್ ಮಗನ್ ಯಾಕೆ ಫೋನ್ ಮಾಡ್ದೆ? ಏನ್ ಮಾಡ್ಬೇಕು ಅಂತ ರಿಪೋರ್ಟ್ ಓದಿರೋ ಡಾಕ್ಟರ್ನೇ ಕೇಳು, ಅವರೇ ಹೇಳ್ತಾರೆ. ಅದನ್ ಬಿಟ್ಟು ನನ್ ಮಗನ್ ಫೋನ್ ಮಾಡಿದ್ರೆ ಚಳಿ ಬಿಡಿಸ್ಬಿಡ್ತೀನಿ. 1-2 ದಿನ ಅಂತ ರಜಾ ಹಾಕಿ ಹೋದವಳು ನೀನು. ಇವತ್ತಿನ ತನಕ ಮನೆ ಕಡೆ ತಲೆ ಹಾಕಿಲ್ಲ. ಬಿಟ್ಟಿ ಸಂಬಳ ಕೊಡೋದಕ್ಕೆ ನಾವೇನಿಲ್ಲಿ ಧರ್ಮಛತ್ರ ನಡೆಸ್ತಾ ಇಲ್ಲ. ನಿಮ್ಮಪ್ಪನ್ಗೆ ಹುಷಾರಿಲ್ಲ ಅಂದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ಮುಂದೆ ನನ್ ಮಗನ್ ಫೋನ್ ಮಾಡೋದನ್ನೆಲ್ಲ ಇಟ್ಕೊಂಡ್ರೆ ಸರಿ ಇರಲ್ಲ, ಹೇಳ್ತಾ ಇದೀನಿ. ಇಡೇ ಫೋನು. ಯಾರಮ್ಮ ಫೋನ್ ಮಾಡಿದ್ದು? ಅದೇ ಕಣು, ರಾಣಿ ಫೋನ್ ಮಾಡಿದ್ಲು. ನಾಳೆನು ಕೆಲ್ಸಕ್ಕೆ ಬರಲ್ವಂತೆ, ಅದಕ್ಕೆ ಫೋನ್ ಮಾಡ್ದೆ ಅಂತಂದ್ಲು. ನಾನು ರಾಮ್ಗೆ ಯಾಕಮ್ಮ ಕಾಲ್ ಮಾಡ್ದೆ, ಬೇರೆ ಯಾರಾದ್ರೂ ಹೆಣ್ಮಕ್ಳಿಗೆ ಮಾಡ್ಬೋದಿತ್ತಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ತಗೋ. ರಾಮ್ ಆಸ್ಪತ್ರೆಯಲ್ಲಿ ರೌಡಿಗೆ ಯಾರಿಗೋ ಹೊಡೆದು ಪೊಲೀಸಿಗೆ ಹಿಡ್ಕೊಟ್ಟಿಯಂತೆ. ನಿನ್ಗೆ ಯಾಕೋ ಬೇಕೋ ಕಂದ ಇದೆಲ್ಲ?
ಇದೆಲ್ಲ ಆ ಮಾದೇವನ್ಗೆ ಇರ್ಲಿ ಕಣೋ. ಇದನ್ನ ನೀನ್ ಮಾಡೋದ್ ಬೇಡ ಕಣೋ. ನಿನ್ ಕೆಲ್ಸ ನೀನ್ ಮಾಡ್ಕೊಂಡು ಹೋಗೋ ಸಾಕು. ಏನಮ್ಮ ಮಾತಾಡ್ತಿದ್ಯಾ ನೀನು? ಅಕಸ್ಮಾತ್ ಅಣ್ಣನ ಜಾಗದಲ್ಲಿ ನಾನು ಇದ್ದಿದ್ದಿದ್ರೆ ಅಣ್ಣ ನನ್ನ ಉಳ್ಸೋದಕ್ಕೆ ನಾನು ಪಟ್ಟಿರೋದಕ್ಕಿಂತ 10 ಪಟ್ಟು ಹೆಚ್ಚು ಕಷ್ಟಪಟ್ಟಿರೋನು. ಅಣ್ಣ ಹೊರಗಿನವನಲ್ಲ ಅಮ್ಮ, ನಮ್ದೆಲ್ರದ್ದು ಒಂದೇ ರಕ್ತ ಅನ್ನೋದನ್ನ ಮರಿಬೇಡ. ಅವನ ಕಷ್ಟಕ್ಕೆ ನಾವೇ ಆಗ್ಲಿಲ್ಲ ಅಂತಂದ್ರೆ ನಮ್ ಕಷ್ಟಕ್ಕೆಲ್ಲ ಅವ್ನ ಶಕ್ತಿಯಾಗಿ ನಿಂತಿದ್ದಾನೆ ತಾನೆ. ಇನ್ನು 10 ಸಲ ಅವ್ನಿಗೆ ಸಮಸ್ಯೆ ಬಂದ್ರು ನಾನು ಅವನಿಗೆ ಸಹಾಯ ಮಾಡೇ ಮಾಡ್ತೀನಿ. ಅಪ್ಪ ಬಚ್ಚಿಟ್ಕೊಳ್ಳೋದು. ಮಾದೇವ, ಮಾದೇವ, ಎಲ್ಲಿ ಹೋಗ್ಬಿಟ್ಟ ಇವನು? ಮಹಾದೇವ, ಮಹಾದೇವ. ಮಹಾದೇವ ಸರ್, ತಾವು ಕರ್ಟನ್ ಹಿಂದೆ ಬಚ್ಚಿಟ್ಕೊಂಡಿದ್ದೀರಾ ಅಂತ ನಮಗ್ ಗೊತ್ತಾಗಿದೆ. ಹೊರಗಡೆ ಬನ್ನಿ ಸರ್. ಹೊರಗಡೆ ಬಾ ಮಹಾದೇವ, ಬಾ. ಅಲ್ಲಿ ಯಾಕೆ ಬಚ್ಚಿಟ್ಕೊಂಡಿದ್ದೆ? ಈಗ ಪರ್ಫೆಕ್ಟ್ ಆಯ್ತು ನೋಡು. ಖುಷಿ ಆಯ್ತಾ ಪ್ರೇಮ? ತುಂಬಾ ಖುಷಿ ಆಯ್ತು ರಾಮ್. ಅಯ್ಯೋ ರಾಮ್, ನಿನ್ ಮುಖ ಎಲ್ಲ ಹಿಟ್ಟಾಗೋಯ್ತು ಕಣೋ, ಗೊತ್ತೇ ಆಗ್ಲಿಲ್ಲ ನನ್ಗೆ. ಪ್ಲೀಸ್ ಬೈಕೋಬೇಡ, ಕ್ಷಮಿಸ್ಬಿಡು. ಇರು ಒರೆಸ್ತೀನಿ. ಅಯ್ಯಯ್ಯೋ, ಇನ್ನ ಹಿಟ್ಟಾಗೋಯ್ತು. 2 ಕೈ ಹಿಟ್ಟಾಗಿರೋದು ಗೊತ್ತೇ ಆಗ್ಲಿಲ್ಲ. ಪ್ಲೀಸ್ ಪ್ಲೀಸ್ ಬೈಕೋಬೇಡ ಕಣೋ, ಕ್ಷಮಿಸ್ಬಿಡು ಪ್ಲೀಸ್. ನನ್ ಮುಖಕ್ಕೆ ಇಟ್ಟು ಬೆಳಿತೀಯಾ? ಮಾಡ್ತೀನಿ ಇರು ನಿನಗೆ. ಪ್ರೇಮ ನಿಂತ್ಕೋ. ಪ್ರೇಮ, 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 ಪ್ರೇಮ ನಿಂತ್ಕೋ. ಪ್ರೇಮ ನೋಡು, ನನ್ ಬೇಕು ಅಂತ ಹಚ್ಚಿಲ್ಲ, ನನ್ಗೆ ಹಚ್ಬಾರ್ದು ನೀನು. ಪ್ರೇಮ ನಾನು ಹಚ್ಚಲ್ಲ, ನಿಂತ್ಕೋ ನೀನು. ಯಾವ ನಂಬಿಕೆ ಮೇಲೆ? ಪ್ರಾಮಿಸ್ ನಾನು ಹಚ್ಚಲ್ಲ. ಇಲ್ಲ ನೋಡು, ಸತಾಯಿಸ್ಬೇಡ, ಹೇಳ್ತಿದೀನಿ ಪ್ರೇಮ. ನನ್ಗೆ ರಾಮ್, ರಾಮ್, ಪ್ರೇಮ ನಿಂತ್ಕೋ. ನೋಡು, ನಿಂತ್ಕೋ, ನಾನು ಹಚ್ಚಲ್ಲ ಅಂತ ಹೇಳ್ತಿದ್ದೀನಲ್ಲ. ಪ್ರೇಮ, ಪ್ರೇಮ ನಿಂತ್ಕೋ. ರಾಮ್, ಬೇಡ ಬೇಡ ರಾಮ್, ಪ್ಲೀಸ್ ಕಣೋ, ಏನೋ ಗೊತ್ತಾಗ್ದೆ ಹಚ್ಚಿದ್ದು, ದಯವಿಟ್ಟು ಬಿಟ್ಬಿಡು ನನ್ನ. ಸಾರಿ ರಾಮ್, ಪ್ಲೀಸ್ ಬಿಡು. ಪ್ಲೀಸ್ ಬಿಡಲ್ಲ. ಸರಿ, ನನಗ್ ಕ್ಷಮಿಸ್ಬಿಡು. ನೋಡ, ಗೊತ್ತಾಗ್ದೆ ಮಾಡಿದ್ದು. ಇವಾಗಾದ್ರೂ ಬಿಡು ರಾಮ್. ನೀನೇ ಮುಖ ಕಚ್ಚಿ ಒರೆಸ್ತೆ ಅಂತ ಬಿಡ್ತಾ ಇದ್ದೇನೆ. ಪ್ರೇಮ, 1 ನಿಮಿಷ. ಏನ್ ರಾಮ್? ನಾನು ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಏನ್ ವಿಷಯ? ಕೋರ್ಟ್ಗೆ ಸುಳ್ಳು ಸಾಕ್ಷಿ ಹೇಳಿ ನಿನ್ನ ಸಿಗಾಕ್ಸೋಕೆ ಅಂತ ಒಬ್ಬ ಬಾಯ್ ಫ್ರೆಂಡ್ ಬಂದಿದ್ನಲ್ಲ, ಅವನ್ನ ಸೆಟ್ ಮಾಡಿಸಿದ್ದೆ ಸ್ನೇಹ. ಏನ್ ಹೇಳ್ತಿದ್ಯಾ ರಾಮ್? ನಿಜ ಪ್ರೇಮ, ಇದಕ್ಕೆಲ್ಲ ಕಾರಣ ಸ್ನೇಹನೇ. ಇದರಿಂದ ಅವಳು ಕೈವಾಡನೇ ಇರೋದು.
ಇನ್ಮೇಲೆ ಏನು ವರಿ ಮಾಡ್ಕೋಬೇಡ ಪ್ರೇಮ. ಇನ್ಮೇಲೆ ಈ ಥರ ಆಗೋದಿಲ್ಲ, ಆಗೋದಕ್ಕೆ ನಾನು ಬಿಡೋದು ಇಲ್ಲ. ನಾನು ಆ ಸ್ನೇಹಂಗೆ ಥ್ಯಾಂಕ್ಸ್ ಹೇಳ್ಬೇಕು ರಾಮ್. ಅವಳಿಗ ನೀನು ಥ್ಯಾಂಕ್ಸ್ ಹೇಳೋಂಥದ್ದು ಏನು ಮಾಡಿದ್ದಾಳೆ ಅವಳು? ಅವಳು ಮಾಡಿರೋದೆಲ್ಲ ಬರೀ ಕೆಟ್ಟ ಕೆಲಸನೇ. ಹೌದು, ಅದ್ ನಿಜಾನೇ. ಅವಳು ಈ ಥರ ಸಂದರ್ಭ ಸೃಷ್ಟಿ ಮಾಡದೆ ಹೋಗಿದ್ರೆ, ನನ್ನ ಕೋರ್ಟ್ ಕಟ್ಕಟೆಯಲ್ಲಿ ನಿಲ್ಲಿಸದೆ ಹೋಗಿದ್ರೆ, ನಿನಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅನ್ನೋದು ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ಪ್ರೇಮ, ನಾನು ಇನ್ನ ಚೈಲ್ಡ್ಹುಡ್ ಡೇಸಿಂದ ನೋಡ್ತಾ ಇದ್ದೀನಿ. ಯು ಆರ್ ಮೈ ಫಸ್ಟ್ ಆ್ಯಂಡ್ ಬೆಸ್ಟ್ ಫ್ರೆಂಡ್. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಈ ಥರ ತಪ್ಪು ಮಾಡಿರಲ್ಲ ಅಂತ ಪಕ್ಕಾ ಗೊತ್ತಿತ್ತು ನನಗೆ. ಸರಿ, ನನಗೆ ಲೇಟ್ ಆಗ್ತಿದೆ, ನಾವು ಹೊರಡ್ತೀನಿ. ಬಾಯ್. ಅದು ಕಾಲ್ಗೆಜ್ಜೆ ಸರಿಯಾಗಿ ಹಾಕಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿದೆ. ಯಾಕೋ ಹಾಗೆ ನೋಡ್ತಿದ್ಯಾ? ಯಾಕೆ ಹಾಗೆ ನೋಡ್ತಾ ಇದ್ದೀನಾ? ಕಾಲ್ ಗೆಜ್ಜೆ ಸೌಂಡ್ ಮಾಡಿ ನಾನು ಡಿಸ್ಟರ್ಬ್ ಮಾಡ್ತಿದ್ಯಾ? ಮಾಡ್ತೀನಿ ಇರು ನಿನಗೆ. ಹಾ, ತಪ್ಪಿಸ್ಕೊಂಡು ಹೋದ್ ಮಾತ್ರ ಚೆನ್ನಾಗಿ ಕಲ್ತಿದ್ಯಾ ಅಲ್ಲ? ಮತ್ತೆ ನಾನು ಅಂದ್ರೇನ್ ಸುಮ್ನೆನಾ? ಐ ಲವ್ ಯು ರಾಮ್. ಈ ಪ್ರೇಮನ ಹೀಗೆ ಬಿಟ್ರೆ ನನ್ನ ಮಗನ ಪೂರ್ತಿಯಾಗಿ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ. ಯಾಕೆ ಅಳ್ತಿದ್ಯಾ? ಕಂಗ್ರ್ಯಾಚುಲೇಷನ್ಸ್, ನಿಮ್ ತಂದೆಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ಫುಲ್ ಆಗಿದೆ. ಈಸ್ ಔಟ್ ಆಫ್ ಡೇಂಜರ್. ಅಪ್ಪನ್ಗೆ ಆಪರೇಷನ್ ಆಯ್ತಾ? ಅಲ್ಲ, ಆಪರೇಷನ್ ಮಾಡೋದದ್ದು ಆಯ್ತು. ಅವ್ರಿಗಿದ್ದಿದ್ ತೊಂದ್ರೆನು ದೂರ ಆಯ್ತು. ಅವ್ರನ್ನ ವಾರ್ಡಿಗೆ ಶಿಫ್ಟ್ ಮಾಡಿದೀವಿ. ಇನ್ನೊಂದ್ 2-3 ಗಂಟೆಲಿ ಅವ್ರಿಗೆ ಪ್ರಜ್ಞೆ ಬರುತ್ತೆ. ನಾನು ಅವ್ರಿಗೆ ಹೇಳಿದೀನಿ, ನೀವು ಒಳಗಡೆ ಹೋಗಿ ನೋಡಿ. ಮೇಡಮ್, ಥ್ಯಾಂಕ್ಸ್ ಎಲ್ಲ ಆಮೇಲೆ ಹೇಳಿ. ನೀವು ಮೊದ್ಲು ಹೋಗಿ ಒಳಗಡೆ ನೋಡಿ. ಅಪ್ಪ 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 ರೀ, ಇದೇನೇ ಇದು? ಚೆಕಪ್ಗೆ ಅಂತ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಆಪರೇಷನ್ ಮಾಡಿದ್ವಿ ಅಂತ ಇದಾರಲ್ಲೇ. ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಅಮ್ಮ. ರಾಮಣ್ಣನೇ ಏನೋ ಸಹಾಯ ಮಾಡಿರ್ಬೇಕು. ಮೇಡಮ್, ಆಪರೇಷನ್ ಬಿಲ್ ಇದು ಕೌಂಟ್ರಲ್ಲಿ ಕಟ್ಬಿಡಿ. $14 ಲಕ್ಷನಾ? ಇದಿನ್ನೂ ಕಮ್ಮಿನೇ, 40 ಲಕ್ಷದವರೆಗೂ ಆಗುತ್ತೆ. ನಿಮ್ಗೆ ಡಿಸ್ಕೌಂಟ್ ಕೊಟ್ಟಿರೋದು. ಪ್ಲೀಸ್ ಹೋಗಿ ಬಿಲ್ ಪೇ ಮಾಡಿ. ಅಯ್ಯೋ ದೇವ್ರೆ, ಇಷ್ಟೊಂದು ಹಣ ಹೇಗ್ ಕಟ್ಲಿ ಸಿಸ್ಟರ್? ನಮಗ್ ಆಪರೇಷನ್ ಮಾಡ್ತಾರಂತ ಗೊತ್ತಿರ್ಲಿಲ್ಲ. ದಿಢೀರಾಗಿ ಇಷ್ಟೊಂದು ಹಣ ಕಟ್ಟು ಅಂದ್ರೆ ನಮ್ಗದೆಲ್ಲ ಗೊತ್ತಿಲ್ಲ. ಹೋಗಿ ದುಡ್ಡು ಕಟ್ಟಿ. ನರ್ಸ್, ಬಿಲ್ ಇವ್ರಿಗೆ ಕೊಡಕ್ ಯಾರು ಹೇಳಿದ್ರು ನಿಮ್ಗೆ? ಯಾಕೆ ಕೊಟ್ರಿ? ಸಾರಿ ಮೇಡಮ್. ಬಿಲ್ ನ ತಂದು ಟೇಬಲ್ ಮೇಲೆ ಇಡಿ ಅಂತ ಹೇಳ್ದೆ. ಇವ್ರಿಗೆ ಕೊಡಿ ಅಂತ ಹೇಳದ್ನ? ರಾಣಿ ನನ್ಗೆ ತುಂಬಾ ಬೇಕಾದವ್ರು. ಅವ್ರಿಗೆ ಬಿಲ್ ಕಟ್ಟೋ ಅವಶ್ಯಕತೆ ಇಲ್ಲ. ಹೇಳಿದ್ ಒಂದ್ ಕೆಲ್ಸನೂ ಮಾಡಲ್ಲ ಅಲ್ವಾ? ಸಾರಿ ಮೇಡಮ್.